ಶ್ರೀಲಂಕಾದಿಂದ ಮತ್ತೆ 3 ಮೃತದೇಹಗಳು ಆಗಮನ. ಮುಗಿಲು ಮುಟ್ಟಿದ ಸಂಬಂಧಿಕರ ಆಕ್ರಂದನ, ಮೃತರ ಅಂತ್ಯಕ್ರಿಯೆಗೆ ಸಕಲ ಸಿದ್ಧತೆ. ಇನ್ನು ಶ್ರೀಲಂಕಾ ಸರಣಿ ಬಾಂಬ್ ಸ್ಫೋಟದಲ್ಲಿ ಬೆಂಗಳೂರಿನವರು ಮೃತಪಟ್ಟಿದ್ರು. ಹೀಗೆ ಮೃತಪಟ್ಟಿದ್ದಂತಹ 3 ಜನರ ಮೃತದೇಹಗಳು ಸದ್ಯ ಬೆಂಗಳೂರಿಗೆ ಆಗಮಿಸಿದೆ. ಇಂಡಿಗೋ ವಿಮಾನದಲ್ಲಿ ಆಗಮಿಸಿವೆ 3 ಮೃತದೇಹಗಳು. ತುಮಕೂರು ನಿವಾಸಿ ರಮೇಶ್, ಅಡಕಮಾರನಹಳ್ಳಿಯ ಮಾರೇಗೌಡ, ಹಾರೋಕ್ಯಾತನಹಳ್ಳಿಯ ಪುಟ್ಟರಾಜು ಮೃತದೇಹಗಳು ಇದೀಗ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಆಗಮಿಸಿದ್ದಾವೆ. ಶ್ರೀಲಂಕಾ ಬಾಂಬ್ ಸ್ಫೋಟದಲ್ಲಿ ಮೃತಪಟ್ಟಂತಹ 3 ದುರ್ದೈವಿಗಳ ಮೃತದೇಹ ಸ್ವೀಕರಿಸುವುದಕ್ಕೆ ಮಾಜಿ ಎಂಎಲ್ಸಿ ಇ ಕೃಷ್ಣಪ್ಪ ಆಗಮಿಸಿದ್ದಾರೆ. ಕೆಲ ಹೊತ್ತಿನಲ್ಲೇ ಏರ್ಪೋರ್ಟ್ನಿಂದ ಸ್ವಗ್ರಾಮಗಳತ್ತ ಮೃತದೇಹಗಳು ರವಾನೆಯನ್ನ ಮಾಡಲಾಗುತ್ತೆ. ಶ್ರೀಲಂಕಾದ ಕೊಲಂಬೋದಲ್ಲಿ ನಡೆದಿದ್ದಂತಹ ಸರಣಿ ಬಾಂಬ್ ಸ್ಫೋಟ ಇದು. ಆ ಸರಣಿ ಬಾಂಬ್ ಸ್ಫೋಟದಲ್ಲಿ ಕನ್ನಡಿಗರು ಕೂಡ ಸಾವನ್ನಪ್ಪಿದ್ರು. ಹೀಗೆ ಸಾವನ್ನಪ್ಪಿದ್ದಂತಹ 3 ಜನರ ಮೃತದೇಹಗಳು ಇವತ್ತು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಬಂದವು. 3 ಜನರ ಮೃತದೇಹಗಳನ್ನು ತೆಗೆದುಕೊಳ್ಳೋದಕ್ಕೆ, ಕೊಂಡೊಯ್ಯೋದಕ್ಕೆ ಅಂತ ಹೇಳಿ ಮಾಜಿ ಎಂಎಲ್ಸಿ ಇ ಕೃಷ್ಣಪ್ಪ ಕೂಡ ಅಲ್ಲಿಗೆ ಬಂದಿದ್ದರು. ಇನ್ನು ಯಾರ್ಯಾರ ಮೃತದೇಹಗಳು ಸದ್ಯ ಬೆಂಗಳೂರಿಗೆ ಬಂದಿವೆ ಅಂತ ನೋಡ್ತಾ ಹೋದರೆ, ತುಮಕೂರಿನ ನಿವಾಸಿಯಾಗಿರುವಂಥ ರಮೇಶ್, ಅಡಕಮಾರನಹಳ್ಳಿಯ ಮಾರೇಗೌಡ, ಹಾರೋಕ್ಯಾತನಹಳ್ಳಿಯ ಪುಟ್ಟರಾಜು ಮೃತದೇಹಗಳು ಆಗಮಿಸಿದ್ದಾವೆ. ಶ್ರೀಲಂಕಾದ ಬಾಂಬ್ ಸ್ಫೋಟದಲ್ಲಿ ಮೃತಪಟ್ಟಿದ್ದರು ಈ ದುರ್ದೈವಿಗಳು. ಸದ್ಯ ಅವರ ಮೃತದೇಹವನ್ನು ತೆಗೆದುಕೊಂಡು ಹೋಗೋದಕ್ಕೆ ಅಂತ ಹೇಳಿ ಮಾಜಿ ಎಂಎಲ್ಸಿ ಇ ಕೃಷ್ಣಪ್ಪ ಕೂಡ ಅಲ್ಲಿಗೆ ಬಂದಿದ್ದರು. ಇನ್ನೇನು ಕೆಲವೇ ಹೊತ್ತಿನ ನಂತರದಲ್ಲಿ 3 ಮೃತದೇಹಗಳನ್ನು ಸ್ವಗ್ರಾಮಗಳ ಕಡೆಗೆ ಕೊಡುವಂಥ ಕೆಲಸ ಕೂಡ ನಡೆಯುತ್ತೆ. ಈಗಷ್ಟೇ ಅವು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಬಂದಿರುವಂಥದ್ದು. ಬಂದ ನಂತರದಲ್ಲಿ ಅಲ್ಲಿಂದ ಸ್ವಗ್ರಾಮಗಳಿಗೆ ಅಂತ್ಯ ಸಂಸ್ಕಾರವನ್ನು ನಡೆಸೋದಕ್ಕೆ ಅಂತ ಹೇಳಿ ತೆಗೆದುಕೊಂಡು ಹೋಗಲಾಗುತ್ತೆ. ಎಲ್ಲ ಪ್ರಕ್ರಿಯೆಗಳಿರ್ತವೆ, ಜೊತೆಗೆ ಅಧಿಕಾರಿಗಳ ಜೊತೆ ಸಮನ್ವಯತೆಯನ್ನು ಸಾಧಿಸೋದಿರುತ್ತೆ. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲಿ ಮಾತಾಡೋದಕ್ಕೆ ಅಂತ ಹೇಳಿ ಮಾಜಿ ಎಂಎಲ್ಸಿ ಇ ಕೃಷ್ಣಪ್ಪ ಅಲ್ಲಿಗೆ ಬಂದಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಪ್ರತಿನಿಧಿ ನವೀನ್ ಮತ್ತಷ್ಟು ಅಪ್ಡೇಟ್ಸನ್ನು ಕೊಡ್ತಾರೆ. ನವೀನ್, ಸದ್ಯ 3 ಮೃತದೇಹಗಳು ಬಂದಿವೆ ಎನ್ನುವಂಥ ಮಾಹಿತಿ ಇದೆ. ಎಷ್ಟೊತ್ತಿಗೆ ಏರ್ಪೋರ್ಟ್ನಿಂದ ಸ್ವಗ್ರಾಮಗಳತ್ತ ಹೊರಡುತ್ತೆ, ಏನೆಲ್ಲ ಡೀಟೇಲ್ಸ್ ಸಿಗ್ತಾ ಇದೆ ನವೀನ್? ಹೌದು, ಖಂಡಿತ ಆನಂದ್. ಈಗಾಗಲೇ ಏನು ಒಂದು ಶ್ರೀಲಂಕಾದಿಂದ ಬಂದ ಇಂಡಿಗೋ ವಿಮಾನದಲ್ಲಿ ಬಂದಂತಹ 3 ಮೃತದೇಹಗಳನ್ನ ಈಗಾಗಲೇ ಏನು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿರ್ತಕ್ಕಂಥ ಎಲ್ಲ ಪರಿಸ್ಥಿತಿಯನ್ನು ಮುಗಿಸಲಾಗಿದೆ. ಹೀಗಾಗಿ ಮುಗಿಸಿ ಏನು 3 ಮೃತದೇಹಗಳು ತುಮಕೂರು ನಿವಾಸಿ ರಮೇಶ್ ಮತ್ತು ಅಡಕಮಾರನಹಳ್ಳಿಯ ಮಾರೇಗೌಡ ಹಾಗೂ ಆರೋಕ್ಯಾತನಹಳ್ಳಿಯ ಪುಟ್ಟರಾಜು ಅವರ ಮೃತದೇಹಗಳು ಈಗಾಗಲೇ ಏನು ಆ 3 ಆಂಬುಲೆನ್ಸ್ಗಳ ಮುಖಾಂತರ ಈಗಾಗಲೇ ಏನು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಈಗಾಗಲೇ ಏನು ಒಂದು ಮೃತರ ಸ್ವಗ್ರಾಮಗಳನ್ನು ಸಹ ಈಗ ತೆರಳಿಸಲಾಗಿದೆ. ಈಗಾಗಲೇ ಏನು ಬಂದಿರ್ತಕ್ಕಂಥ ಮೃತದೇಹಗಳನ್ನ ಇಲ್ಲಿ ಏನು ಕೆಂಪೇಗೌಡ ಏರ್ಪೋರ್ಟ್ ನಲ್ಲಿ ಮಾಡಬೇಕಂತ ಪರಿಶೀಲನೆ ಮಾಡಿ ಅಂತ ಏನು ಜಿಲ್ಲಾಡಳಿತದಿಂದ ಇವರಿಗೆ ಅಂತಿಮ ನಮನವನ್ನು ಸಹ ಸಲ್ಲಿಸಲಾಯಿತು. ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧಿಕಾರಿ ಕರಿಗೌಡರ ಮುಖಾಂತರ ಈಗಾಗಲೇ ಮೃತದೇಹಗಳಿಗೆ ಅಂತಿಮ ನಮನ ಸಲ್ಲಿಸಿ ಇದೀಗ ಈಗಾಗಲೇ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಈಗ ಸ್ವಗ್ರಾಮಗಳತ್ತ ಆ ಮೃತರ ಮೃತದೇಹಗಳು 3 ಆಂಬುಲೆನ್ಸ್ಗಳ ಮುಖಾಂತರ ಕಳಿಸಿಕೊಡಲಾಗಿದೆ. ಆನಂದ್, ಧನ್ಯವಾದ ನವೀನ್ ಮಾಹಿತಿಗಾಗಿ.